ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಕಾಡು ಇತ್ತು. ಆ ಕಾಡಿನ ಮಧ್ಯದಲ್ಲಿ ಸ್ವಚ್ಛವಾದ ಒಂದು ನದಿ ಹರಿಯುತ್ತಿತ್ತು. ಆ ನದಿಯ ಬಳಿಯೇ ಒಂದು ಆಮೆ ವಾಸಿಸುತ್ತಿತ್ತು. ಈ ಆಮೆಯು ತುಂಬಾ ಮಾತನಾಡುವ ಅಭ್ಯಾಸ ಹೊಂದಿತ್ತು. ಬೇಕಾದುದಕ್ಕಿಂತ ಹೆಚ್ಚು ಮಾತಾಡುತ್ತಿತ್ತು. ಇದಲ್ಲದೆ ಆಕಾಶದಲ್ಲಿ ಹಾರಬೇಕು ಎಂಬ ದೊಡ್ಡ ಕನಸು ಕೂಡ ಅದರ ಮನಸ್ಸಿನಲ್ಲಿ ಇತ್ತು. ಆದರೆ ಆಮೆಯ ಬಡಾಯಿ ಮಾತು ಕೇಳಿ ಕಾಡಿನ ಇತರ ಪ್ರಾಣಿಗಳು ಅದರ ಜೊತೆ ಗೆಳೆತನ ಮಾಡುತ್ತಿರಲಿಲ್ಲ. ನದಿಯ ಪಕ್ಕದನ ಮೇಯಿಸಲು ಬರುತ್ತಿದ್ದ ಹುಡುಗರು ಕೂಡ ಆಮೆಯ ಮಾತುಗಳನ್ನು ಕೇಳಿ ನಗುತ್ತಿದ್ದರು. ನೋಡಿ, ಈ ಆಮೆ ಏನು ಹೇಳುತ್ತಿದೆಯೋ ಎಂದು ಅವರು ಪರಸ್ಪರ ಹಾಸ್ಯ ಮಾಡುತ್ತಿದ್ದರು. ಆಮೆಯು ಇದರಿಂದ ಮನನೊಂದು ಹೋಗದೆ ದನ ಕಾಯುತ್ತಿದ್ದ ಹುಡುಗರಿಗೆ ಹೆಮ್ಮೆಯಿಂದ ಹೇಳುತ್ತಿತ್ತು. ನೀವು ನೋಡಿ, ಒಂದು ದಿನ ನಾನು ಆಕಾಶದಲ್ಲಿ ಹಾರುತ್ತೇನೆ. ಎಲ್ಲವನ್ನೂ ಮೇಲೆ ಹೋಗಿ ನೋಡುತ್ತೇನೆ. ಒಮ್ಮೆ ದೂರದಿಂದ ಕೊಕ್ಕರೆ ಪಕ್ಷಿಗಳ ದೊಡ್ಡ ಗುಂಪು ಹಾರುತ್ತಾ ನದಿಯ ಬಳಿಗೆ ಬಂದವು. ದಣಿದ ಅವುಗಳು ನದಿಯ ನೀರನ್ನು ಕುಡಿದು ವಿಶ್ರಾಂತಿ ಪಡೆಯಲು ಕುಳಿತವು. ಅವನ್ನು ಕಂಡ ಆಮೆ ಉತ್ಸಾಹದಿಂದ ಹತ್ತಿರ ಹೋಗಿ ಮಾತನಾಡಿಸಲು ಪ್ರಾರಂಭಿಸಿತು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳಿತು. ಕೊಕ್ಕರೆ ಪಕ್ಷಿ ಉತ್ತರಿಸಿತು, ನಾವು ಹಿಮಾಲಯದ ಕಡೆಗೆ ದೀರ್ಘ ಪ್ರಯಾಣಕ್ಕೆ ಹೊರಟಿದ್ದೇವೆ. ಆಮೆ ತಕ್ಷಣ ತನ್ನ ಹಾರುವ ಕನಸನ್ನು ಹೇಳಿತು. ನಾನು ಆಕಾಶದಲ್ಲಿ ಹಾರಬೇಕು ಎಂದು ಅದು ಹೇಳಿತು. ಕೊಕ್ಕರೆ ಪಕ್ಷಿಗಳು ಪರಸ್ಪರ ಚಿಂತಿಸಿ, ನಿನ್ನನ್ನು ಕರೆದುಕೊಂಡು ಹಾರಾಟ ಮಾಡಬಹುದು, ಆದರೆ ಅದು ಅಪಾಯಕಾರಿ. ಒಂದು ವಿಶೇಷ ಉಪಾಯ ಮಾಡಬೇಕು ಎಂದವು. ಅವು ಉಪಾಯವನ್ನು ಸೂಚಿಸಿತು. ಒಂದು ದಪ್ಪವಾದ ಕೋಲನ್ನು ತೆಗೆದುಕೊಳ್ಳಬೇಕು. ಅದರ 2 ಕೊನೆಗಳನ್ನು ನಾವು ನಮ್ಮ ಬಲಿಷ್ಠವಾದ ಕೊಕ್ಕಿನಿಂದ ಹಿಡಿಯುತ್ತೇವೆ. ಮಧ್ಯಭಾಗವನ್ನು ನೀನು ಬಾಯಿಂದ ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆದರೆ ಒಂದು ಮಾತು ಮರೆಯಬೇಡ, ಯಾವ ಕಾರಣಕ್ಕೂ ಮಾತನಾಡಬಾರದು. ಬಾಯಿ ತೆರೆದರೆ ನೀನು ಕೆಳಗೆ ಬೀಳುತ್ತೀಯಾ? ಆಮೆ ಖುಷಿಯಿಂದ ಒಪ್ಪಿಕೊಂಡಿತು. ತಕ್ಷಣವೇ ಎಲ್ಲರಿಗೂ ತನ್ನ ಕನಸು ನಿಜವಾಗುತ್ತಿರುವುದನ್ನು ಹೆಮ್ಮೆಪಟ್ಟು ಹೇಳುತ್ತಲೇ ಕುಳಿತಿತು. ಮರುದಿನ ಕೊಕ್ಕರೆ ಪಕ್ಷಿಗಳು ಆಮೆಯನ್ನು ಆಕಾಶಕ್ಕೆ ಎತ್ತಿಕೊಂಡು ಹಾರುತ್ತಿವೆ. ನದಿಯ ಪಕ್ಕ ದನ ಕಾಯುತ್ತಿದ್ದ ಹುಡುಗರು ಇದನ್ನು ನೋಡಿ ಅಚ್ಚರಿಯಿಂದ ಕೂಗಿ ನಗುತ್ತಾ ಹೇಳಿದರು. ನೋಡಿ ನೋಡಿ, ಆ ಮೂರ್ಖ ಆಮೆ ಹೇಗೆ ಹಾರುತ್ತಿದೆ. ಆಮೆ ಹೆಮ್ಮೆ ಹಾಗೂ ಗರ್ವದಿಂದ ಬಾಯಿ ತೆರೆಯಿತು. ಕ್ಷಣಾರ್ಧದಲ್ಲಿ ಅದು ಹಿಡಿದಿದ್ದ ಕೋಲಿನಿಂದ ಜಾರಿ ಬಂಡೆಗಳ ಮೇಲೆ ಬಿದ್ದು ಹೋಯಿತು. ಆಮೆ ಅಲ್ಲೇ ಪ್ರಾಣ ಕಳೆದುಕೊಂಡಿತು. ದನ ಕಾಯುತ್ತಿದ್ದ ಹುಡುಗರು, ಕಾಡಿನ ಪ್ರಾಣಿಗಳು ಇದನ್ನು ನೋಡಿ ಮರುಗಿದರು. ಅವರು ಹೇಳಿಕೊಂಡರು, ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಿದರೆ ಹೀಗಾಗಬಹುದು. ನೀತಿ: ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಬಾರದು.